ಯಾರಿನಿ ಮೋಹಿನಿ. ಅದಕ್ಕೆ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೀನಿ. ಬೆಳ್ಳಿ ಇನ್ಮೇಲೆ ಒಂಟಿಯಾಗಿ ಬದುಕೋದಿಲ್ಲ. ನಮ್ಮ ಮನೇಲೆ ಇಲ್ಲೇ ಇದೇ ಮನೇಲಿ ಇರ್ತಾಳೆ. ನಾನೇ ಹೋಗಿ ಅವಳನ್ನ ಮನೆ ಕರ್ಕೊಂಡ್ ಬರ್ತೀನಿ. ಬೆಳ್ಳಿಗೆ ಒಂಚೂರು ನೋವಾಗಬಾರ್ದು. ಅವಳು ಸಂತೋಷವಾಗಿ ಬದುಕೋಕೆ ಏನೇನು ದಾರಿ ಬೇಕೋ ಎಲ್ಲ ನಾನು ಮಾಡ್ತೀನಿ. ಈ ರೀತಿ ಮಾಡೋದ್ರಿಂದ ಅತ್ತೆ ಅಜ್ಜಿ ಆತ್ಮಕ್ಕಾದ್ರೂ ಶಾಂತಿ ಸಿಗುತ್ತೆ. ನಾನು ಮಾಡಿರೋ ಪಾಪ ಸ್ವಲ್ಪ ಆದ್ರೂ ಕಮ್ಮಿ ಆಗುತ್ತೆ. ಶರ್ಮಿಳಾ ಅಣ್ಣ, ಈಗಿಂದೀಗ್ಲೇ ಬೆಳ್ಳಿಗೆ ಅಂತ ಒಂದು ರೂಮ್ ರೆಡಿ ಮಾಡು. ಸರಿ ಅಣ್ಣ. ಮಾವ, ದಯವಿಟ್ಟು ಇಲ್ಲ ಅಂತ ಮಾತ್ರ ಹೇಳ್ಬೇಡ ಬೆಳ್ಳಿ. ಅರಳಿತು ಮನ ಅರಳಿತು, ಹೃದಯದ ಜೊತೆ ಉರುಳಿತು. ಈ ವಿಷಯಕ್ಕೆಲ್ಲ ನಿಮ್ ಕಣ್ಣಲ್ಲಿ ನೀರ್ ಬರಬಾರ್ದು ಮಾವ. ನಡೆಯುವುದೇ ನಿಮ್ ಕಣ್ಣಲ್ಲಿ ಯಾವತ್ತೂ ನೋವು ಕಾಣಬಾರ್ದು. ಏನಿದು ಈ ದಿನ, ಕಣ ಕಣ ಕಂಪನ. ನಿಮ್ಗೋಸ್ಕರನಾದ್ರೂ ನಾನು ಮನೆಗೆ ಬರ್ತೀನಿ ಮಾವ. ಕಾರಣ ಅರ್ಥವಾಗೋದಿಲ್ಲ ನಿನ್ನಲ್ಲೇನು. ನಾಳೆ ಪೂಜೆ ಮುಗಿಸ್ಕೊಂಡು ನೇರವಾಗಿ ಮನೆಗೆ ಹೋಗೋಣ, ಸರಿನಾ? ದೇವ್ರು ಹೇಳ್ಕೊಟ್ಟಿರೋ ದಾರಿಯಲ್ಲೇ ಹೋಗಬೇಕು. ಯಾರ್ಯಾರ ಹಣೆ ಬರದಲ್ಲಿ ಏನೇನು ಬರ್ದಿದೆಯೋ ಹಾಗೆ ನಡೆಯೋದು. ಹಲೋ, ನೀವು ಹೇಗೆ ಹೇಳಿದ್ರು ಹಾಗೆ ಚಾಚು ತಪ್ಪದೇ ಮಾಡಿದ್ದೀನಿ ಮೇಡಮ್. ಯಾವುದೇ ಕಾರಣಕ್ಕೂ ಬೆಳ್ಳಿ ಇವಾಗ ಮನೆ ಬಿಟ್ಟಾಗಲಿ ಊರು ಬಿಟ್ಟಾಗಲಿ ಆಚೆ ಹೋಗೋಕ್ಕಾಗಲ್ಲ. ಶಾಂತಿ ಮಾಡಬೇಕು ಅಂತ ಹೇಗೋ ಒಪ್ಸಕ್ಕೆ ನೋಡಿದೆ, ಒಪ್ಕೊಳ್ಳೇ ಇಲ್ಲ. ಮುತ್ತು ಸಾರ್ ಯಾಗೋ ನನ್ನ ಮಾತನ್ನ ನಡಿವಂಗೆ ಮಾಡಿದ್ರು. ನಿಮ್ಮಿಂದ ತುಂಬ ಉಪಕಾರ ಆಯಿತು. ನಿಮ್ಮ ಹತ್ರ ಏನು ಮಾತಾಡಿದ್ದೀನೋ ಅದು ನಿಮಗೆ ಬಂದು ಸೇರುತ್ತೆ. ಹೇಳು ಮಗಳೇ. ಇವತ್ತು ಬೆಳ್ಳಿ ಎಲ್ಲೂ ಹೋಗದೆ ಇರೋ ನೋಡ್ಕೊಂಡಿದ್ದೀನಿ. ಈ ದಿನ ದಾಟಿದ್ರೆ ನಮಗೆ ಮತ್ತೆ ಈ ಚಾನ್ಸ್ ಸಿಗಲ್ಲಪ್ಪ. ನಾವೇನು ಅನ್ಕೊಂಡಿದ್ದೀವೋ ಇವತ್ತು ನಡೀಲೇಬೇಕು. ಅವತ್ತು ಚಿತ್ರ ಹೇಗೆ ಬೆಂಕಿ ಸುಟ್ಟು ಭಸ್ಮ ಆದ್ಲೋ ಅದೇ ರೀತಿ ಇವತ್ತು ಬೆಳ್ಳಿನೂ ಕೂಡ ಬೆಂಕಿಲಿ ಬೆಂದು ಭಸ್ಮ ಆಗ್ತಾಳೆ. ಬೆಳ್ಳಿನ ಕಾಪಾಡೋಕ್ಕೆ ಚಿತ್ರ ಆಗಲಿ ಮುತ್ತು ಆಗಲಿ ಯಾರು ಬರೋಕ್ಕಾಗಲ್ಲ. ಇವತ್ತು ಬೆಳ್ಳಿ ಸುಟ್ಟು ಭಸ್ಮ ಆಗೋದು ಗ್ಯಾರಂಟಿ. ನನಗೂ ಅದೇ ಬೇಕಾಗಿರೋದಪ್ಪ. ಬೆಳ್ಳಿ ಯಾವತ್ತು ಬಾರದೇ ಇರೋ ಜಾಗಕ್ಕೆ ಹೋದ್ರೇನೆ ನನಗೂ ಸಮಾಧಾನ. ಅದಕ್ಕೆ ಈಗಾಗಲೇ 2 ವಿಕೆಟ್ ಡೌನು. ಇವತ್ತು ರಾತ್ರಿ 3ನೇದು ಹೋಗುತ್ತೆ. ಒಂಟಿ ಕಾನನದಿನಿ ಬರಿಯಲವೇ ಯಾಕೆ ಮರುಳೆ, ಇದು ಇರುಳ ಚದುರಂಗ ತಿಳಿದುಕೋ ನೀ ಕತ್ತಲೆ ಕೋಣೆ. ನಮ್ಮ ಮುತ್ತು ಮಾವನ್ ಮೇಲೆ ನಂಗೆ ಹುಚ್ಚಿಡ್ಸೋಷ್ಟು ಪ್ರೀತಿ. ಅವನಿಗೋಸ್ಕರನೇ ಬರೋ ಸಂಬಂಧಗಳೆಲ್ಲ ಬೇಡ ಬೇಡ ಅಂತಿದೀಯಾ? ಕೊನೆಯಾಯ್ತು ಕನಸು ನಿಜಾನ ಅರ್ಥ ಮಾಡ್ಕೋ. ಆ ಮುತ್ತು ನಿನಗೆ ಸಿಗಲ್ಲ ತಿಳ್ಕೊ. ಕವಚಿ ನಿಂತು ಸರಿಯಾಗಿ ಕುಂತು ಬರಡಾಯ್ತು ನಿನ್ನ ಬದುಕು. ಬೆಳ್ಳಿ ಅಮ್ಮ, 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 ಎಲ್ಲಿದೆಯಮ್ಮ? ನಿನ್ನ ಬಿಟ್ಟು ಒಂದೇ ಒಂದು ಕ್ಷಣನೂ ಇರಕ್ಕಾಗ್ತಿಲ್ಲಮ್ಮ. ಅಮ್ಮ, ಇನ್ಯಾವತ್ತು ಯಾವ ವಿಚಾರಕ್ಕೂ ಹಠ ಮಾಡಲ್ಲ ಅಮ್ಮ. ನೀನು ಹೇಳ್ದಾಗ ಕೇಳ್ಕೊಂಡಿರ್ತೀನಮ್ಮ. ಒಂದೇ ಒಂದ್ಸರಿ ನೀನು ನೋಡ್ಬೇಕು ಅನ್ನಿಸ್ತಿದ್ಯಮ್ಮ. ವಾಪಸ್ ಬಾರಮ್ಮ. ಅಮ್ಮ, ನಿನ್ ಜೊತೆ ಮಾತಾಡ್ಬೇಕು. ಒಂದ್ಸರಿ ಬಾರಮ್ಮ. ವಿಧಿಯ ನಾಟಕ, ವಿಧಿಯ ಒಂಟಿ
ಸರಿಯಾಗಿ ಮಾಡ್ಬಿಟ್ಟು ಹೊಟ್ಟೋದ್ಯಲ್ಲಮ್ಮ. ವಿಧಿಯ ನಾಟಕ ಈ ಮನೇಲಿ ನಾನು ಒಬ್ಳೆ ಅಮ್ಮ. ಬದುಕು ಏನಿದೆ ಅಮ್ಮ? ನುಡಿದ ಕೊಳಲು ತರದು ಎಂದು ಮಧುರವಾದ ಸ್ವರವನು ಹೊಡೆದ ಮನಸ್ಸು ಮರೆಯದೆಂದು ಜೊತೆಯಲಿದ್ದ ಕ್ಷಣವನು ಅಲೆಗಳೆದುರು ಮರಳಗೂಡು ಒಪ್ಪಬೇಕು ಸೋಲನು ವಿಧಿಯ ಮಾತಿಗೆ ಅಮ್ಮ, ನೀನಿದ್ದಾಗ ನಿನಗೆ ತುಂಬಾ ನೋವುಗಳು ಕೊಟ್ಬಿಟ್ಟಿದ್ದೀನಿ. ನಾನ್ ಮಾಡಿದ ತಪ್ಪಿಗೆ ನನ್ನ ಕ್ಷಮಿಸಮ್ಮ. ನನ್ನ ಜೊತೆನೆಲ್ಲ ಇರಮ್ಮ. ನನ್ನ ಬಿಟ್ಟು ಹೋಗ್ಬೇಡ. ಜನುಮವೇ ಇದ್ದರೆ ನನಗೆ ಜನಿಸುವೆ ಮಡಿಲಲಿ ನೀನದೆ ಜನುಮವೇ ಇದ್ದರೆ ನನಗೆ ಜನಿಸುವೆ ಮಡಿ ಅಮ್ಮ, ನೀನದೆ ಜೋಗುಳಿ ನೀನ್ ನನ್ನ ಜೊತೆಯಲ್ಲಿಲ್ಲ. ನಾನಿನ ನಿನ್ ಬಟ್ಟೆ ಇಟ್ಕೊಂಡು ಮಲ್ಕೋತೇನಮ್ಮ. ಜೋಗುಳ ನನ್ನ ಜೊತೆಲೇ ಇರೋ. ನಿನಗೆ ಆರೋ ರಾರಿರಾರೋ
ಬೆಳ್ಳಿ ನಿನ್ ಭಕ್ತೆ ಇವಾಗ ಅವಳು ತೊಂದರೆನಲ್ಲಿದ್ದಾಳೆ. ಅವಳನ್ನ ನೀನೇ ತಾನೇ ಕಾಪಾಡ್ಬೇಕು. ಬೆಳ್ಳಿ ಎಲ್ಲಿದ್ದಾಳೋ ಹೇಗಿದ್ದಾಳೋ ಒಂದು ಗೊತ್ತಿಲ್ಲ. ನೋಡು, ನಾನ್ ಮಾಡ್ತಿರೋದು ಸರಿನಾ ತಪ್ಪ ನನಗ್ ಗೊತ್ತಿಲ್ಲ. ಬೆಳ್ಳಿನ ಕಾಪಾಡೋದಕ್ಕೋಸ್ಕರ ನಿನ್ ತ್ರಿಶೂಲನ ತಗೊಂಡು ಹೋಗ್ತಿದೀನಿ. ಏನಾದ್ರೂ ಆದ್ರೆ ದಯವಿಟ್ಟು ಕ್ಷಮಿಸಿ. ಶಿವ ಶಿವ ಶಂಕರ ಹರ ಹರ ಶಂಕರ ಜಯ ಜಯ ಶಂಕರ ದಿಗಿರಾರ ಪ್ರಿಯ ಪಾಂಡವ ಶಂಕರ ಪ್ರಕಟ ಶುಭಂಕರ ಪ್ರಳಯ ಭಯಂಕರ ದಿಗಿರಾರ. ಓಂ ಪರಮೇಶ್ವರ ಪರ ಓಂ ನಿಖಿಲೇಶ್ವರ ಹರ ಓಂ ಜೀವೇಶ್ವರೇಶ್ವರ ಕನರಾರ. ಓಂ ಮಂತ್ರೇಶ್ವರ ಸ್ವರ ಓಂ ಯಂತ್ರೇಶ್ವರ ಸ್ಥಿರ ಓಂ ತಂತ್ರೇಶ್ವರ ವರ ನಾವೇರ. ಶಿವ ಶಿವ ಶಂಕರ ಹರ ಹರ ಶಂಕರ ಜಯ ಜಯ ಶಂಕರ ದಿಗಿರಾರ ಪ್ರಿಯ ಪಾಂಡವ ಶಂಕರ ಪ್ರಕಟ ಶುಭಂಕರ ಪ್ರಳಯ ಭಯಂಕರ ದಿಗಿರಾರ. ಬೆಳ್ಳಿ 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 ಏನಾಯ್ತು ಬೆಳ್ಳಿ? ಬೆಳ್ಳಿ ಹೇಳು ಬೆಳ್ಳಿ. ಬೆಳ್ಳಿ ಎದ್ದಾಳು ಬೆಳ್ಳಿ. ಅಯ್ಯೋ ಬೆಳ್ಳಿಗೆ ಏನಾಯ್ತು? ಅಯ್ಯೋ ಮನೆಯೆಲ್ಲ ಉರಿತಾ ಇದೆ. ಬೆಳ್ಳಿ ಬೆಳ್ಳಿ ಮಾತಾಡ್ತಿಲ್ಲ. ಮಾವ ಬೆಳ್ಳಿ 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 ಮಾತಾಡಮ್ಮ. ಮಾವ ಮಾತಾಡು ಬೆಳ್ಳಿ. ನಂಗ್ ಗೊತ್ತಿಲ್ಲ ಮಾವ. ಪ್ರಜ್ಞೆ ಇಲ್ದೆ ಬಿದ್ದಿದ್ಲು. ಹಾಗೋ ಹೀಗೋ ಅಂತ ಕಷ್ಟ ಪಟ್ಕೊಂಡು ಹೊರಗಡೆ ಕರ್ಕೊಂಡ್ ಬಂದೆ. ಯಾರಾದ್ರೂ ಮುತ್ತು ಮಾವಂಗ್ ಫೋನ್ ಮಾಡಿ. ಯಾರಾದ್ರೂ ಮುತ್ತು ಮಾವಂಗ್ ಫೋನ್ ಮಾಡಿ. ಬೆಳ್ಳಿ ಬೆಳ್ಳಿ ಹೇಳು ಬೆಳ್ಳಿ. ಬೆಳ್ಳಿ 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 ಮಾವಯ್ಯ. ಅಯ್ಯೋ ಬೆಂಕಿ ಮನೆ ಮನೆ ಬೆಳ್ಳಿ ಬೆಳ್ಳಿ ಮನೆಗೆ ಏನಾದ್ರೂ ಪರವಾಗಿಲ್ಲ. ನೀನು ಹುಷಾರಾಗಿದೆ ತಾನೆ? ಹರಿಣಿ, ನನಗೊಂದು ಗೊತ್ತಿಲ್ಲ. ನನ್ನ ಅಮ್ಮನ ನೆನ್ಸ್ಕೊಂಡು ಮಲ್ಕೊಂಡಿದ್ದೆ. ಆಮೇಲೆ ನೋಡಿದ್ರೆ ಇದಕ್ಕಿದ್ದಾಗೆ ಇಡೀ ಮನೆನೇ ಹತ್ಕೊಂಡು ಉರಿತಿತ್ತು. ನಾನು ಹೊರಗೆ ಬರೋಕ್ಕೆ ಎಷ್ಟೋ ಸರಿ ಪ್ರಯತ್ನ ಪಟ್ಟೆ, ಆದ್ರೆ ಆಗ್ಲಿಲ್ಲ. ಹಾಗೆ ಪ್ರಜ್ಞೆ ತಪ್ಪಿತವ್ರೆ. ಆಮೇಲೆ ಏನಾಯ್ತು ಅಂತಾನೆ ನನಗೆ ಗೊತ್ತಿಲ್ಲ. ಹೌದು ಹರಿಣಿ, ನನ್ನ ಆ ಬೆಂಕಿಯಿಂದ ಕಾಪಾಡಿದ್ ಯಾರು? ನಾನು ಅಲ್ಲಿಂದ ಇಲ್ಲಿಗೆ ಹೇಗೆ ಬಂದೆ? ಇಲ್ಲೇನೇ ನಡೀತೋ ಎಲ್ಲ ಮುತ್ತಣ್ಣನ ಹತ್ರ ಹೇಳಿದ್ಯಾ? ಏಯ್, ನಿನಗೆ ನಾನು ಮುಖ್ಯನಾ ಅಥವಾ ಬೆಳ್ಳಿ ಮುಖ್ಯನಾ? ಮತ್ತೆ ಏನಾದರೂ ಇದೇ ಥರ ಆಯಿತು ಅಂದರೆ ಗಂಟು ಮುಟ್ಟ ಕಟ್ಕೊಂಡು ನಿಮ್ಮ ಅಜ್ಜಿ ಮನೆಗೆ ಹೋಗ್ಬೇಕಾಗತ್ತೆ. ಯಾರು ಅಂತ ಗೊತ್ತಿಲ್ಲ ಬೆಳ್ಳಿ. ನನ್ ಕತ್ಲಲ್ಲಿ ಸರಿಯಾಗಿ ಕಾಣ್ಲಿಲ್ಲ. ಆದ್ರೆ ನೋಡಕ್ಕೆ ಚಾಮುಂಡಿ ತಾಯಿ ಹಾಗೆ ಮೈ ತುಂಬಾ ಸೀರೆ, ಹಣೆ ತುಂಬಾ ಕುಂಕುಮ, ತಲೆ ಮೇಲೆ ಕಿರೀಟ, ಕೈಯಲ್ಲಿ ತ್ರಿಶೂಲ ಇಟ್ಕೊಂಡಿದ್ಲು. ನಿನ್ನ ಹಾಗೆ ಎತ್ಕೊಂಡ್ ಬಂದು ಇಲ್ಲಿ ಕೂರಿಸಿದ್ರು. ನಾನು ಹತ್ರ ಬಂದು ನೋಡ್ತೀನಿ, ಅಲ್ಲಿ ಯಾರು ಇರ್ಲಿಲ್ಲ. ಹರಿಣಿ, ನಿಜವಾಗ್ಲೂ ಆ ಚಾಮುಂಡಿ ತಾಯಿ ಬಂದಿದ್ಲ? ಹೌದು ಬೆಳ್ಳಿ. ನಿನ್ ದಿನ ಪೂಜಿಸ್ತಿದ್ದೆ ಅಲ್ಲ, ಅದೇ ತಾಯಿ ಬಂದು ನಿನ್ನೆ ಇವತ್ತು ಕಾಪಾಡಿದ್ದು. ನೀನ್ ಯಾವಾಗ್ಲೂ ಅವಳಿಗೆ ನಿನ್ ಮೇಲೆ ಪ್ರೀತಿ ಇಲ್ಲ ಅಂತ ಹೇಳ್ತಿದ್ಯಲ್ಲ, ಈಗ ನೋಡು ಇದಕ್ಕೇನ್ ಹೇಳ್ತೀಯಾ? ಏನೋ ಹರಿಣಿ, ನನಗೊಂದು ಗೊತ್ತಾಗ್ತಿಲ್ಲ. ಬೆಳ್ಳಿ ಬೆಳ್ಳಿ ನಿಂಗೇನು ಆಗಿಲ್ಲ ತಾನೆ? ಹಾಸ್ಪಿಟ್ಲಿಗೆ ಹೋಗೋಣಮ್ಮ. ನೋಡಪ್ಪ ಮುತ್ತು, ಬೆಳ್ಳಿ ಪರಿಸ್ಥಿತಿ ಏನಾಗಿದೆ ನೋಡು. ಮಾವ, ನನಗೇನು ಆಗಿಲ್ಲ ಮಾವ. ಆದ್ರೆ ಮನೆ ಎಲ್ಲ ಬೆಂಕಿ ಸುಟ್ಟೋಯ್ತು ಮಾವ. ಹರಿಣಿ, ಬೆಂಕಿ ಹಚ್ಚಿದ್ ಯಾರು ಅಂತ ನಿನ್ಗೇನಾದ್ರೂ ಗೊತ್ತಾ? ಇಲ್ಲ ಮಾವ, ನಾವ್ ಯಾರು ನೋಡಿಲ್ಲ. ನೋಡು ಬೆಳ್ಳಿ, ನೀನ್ ನಮ್ ಜೊತೆ ಇದ್ದಿದ್ರೆ ಇಷ್ಟೆಲ್ಲ ಅನಾಹುತ ಆಗ್ತಿತ್ತ. ಅದಕ್ಕೆ ಹೇಳ್ತಾ ಇರೋದು, ನನ್ ಮಾತು ಕೇಳು ಬೆಳ್ಳಿ. ನಮ್ಮ ಮನೆಗೆ ಹೋಗೋಣ ನಡಿ. ನಿನ್ಗೆ ಯಾವ ತೊಂದರೆ ಆಗ್ದಾಗ ನಾನು ನೋಡ್ಕೊಳ್ತೀನಿ. ಒಪ್ಕೊಳ್ಳಮ್ಮ. ಬೆಳ್ಳಿ, ಈಗಲೂ ನನ್ನ ಮಾತು ಕೇಳಲ್ವಾ? ನಾನು ಮಾಡಿರೋ ತಪ್ಪೆ. ದಯವಿಟ್ಟು ನನ್ನ ಕ್ಷಮಿಸು. ನಿನ್ ಕೈ ಮುಗಿದು ಕೇಳ್ಕೊತೀನಿ. ಮನೆಗೆ ಬರಲ್ಲ ಅಂತ ಮಾತ್ರ ಹೇಳ್ಬೇಡ. ಅವ ನನಗೇನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ನನಗೆ ಮಾತಾಡಕ್ಕೂ ಆಗ್ತಿಲ್ಲ. ಬೆಳ್ಳಿ, ಸಮಾಧಾನ ಮಾಡ್ಕೋ ಬೆಳ್ಳಿ. ಮನೆಗೆ ಹೋಗೋಣ ಬಾ. ಬೇಡಪ್ಪ ಮುತ್ತು. ಪುಷ್ಪ ಮತ್ತೆ ಅತ್ತೆ ಹೋದ ನಂತರ ಬೆಳ್ಳಿಗೆ ಒಂದಲ್ಲ ಒಂದು ತೊಂದರೆಗಳು ಈ ಮನೇಲಿ ಬರ್ತಾನೆ ಇದೆ. ನಾನು ಯಾವುದಾದ್ರು ಪುಣ್ಯಕ್ಷೇತ್ರಕ್ಕೆ ಹೋಗಿ ಒಳ್ಳೇದಾಗಲಿ ಅಂತ ದೇವ್ರ ಹತ್ರ ಪ್ರಾರ್ಥಿಸ್ಕೊಂಡು ಬರ್ತೀನಪ್ಪ. ಅಪ್ಪ ಸುಮ್ಮನೆ ಬರ್ತೀರಾ? ನಾನು ನಿರ್ಧಾರ ಮಾಡಿದ್ದೀನಿ, ಇದ್ರ ಮೇಲೆ ನಾನು ಇರೋದಿಲ್ಲ. ಬೆಳ್ಳಿನ ನಿನಗೆ ಒಪ್ಸೋಗ್ತಾ ಇದ್ದೀನಿ. ಅವಳನ್ನ ಜೋಪಾನ ಮಾಡಪ್ಪ. ನಿನಗೆ ಕೈ ಮುಗಿದು ಬೇಡ್ಕೊಳ್ತೀನಪ್ಪ. ಸರಿ,
ಬೆಳ್ಳಿ ಬಾ ಹೋಗೋಣ. ಇದಕ್ಕೆಲ್ಲ ನೀನೇ ಕಾರಣ ಮಾಯಾ. ಮೊದಲು ಪುಷ್ಪನ ಅವಮಾನ ಮಾಡಿದೆ, ಆಮೇಲೆ ಬೆಳ್ಳಿ ಜೀವನನ ಹಾಳು ಮಾಡಿದೆ. ನಾನು ನಿನ್ನ ಸುಮ್ಮನೆ ಬಿಡಲ್ಲ. ನಿನಗೆ ಒಂದು ಪಾಠ ಕಲಿಸ್ತೀನಿ. ಅದಕ್ಕೆ ನನಗೆ ಶಕ್ತಿ ಬೇಕು. ಆ ದೇವ್ರು ನನಗೆ ಶಕ್ತಿ ಕೊಡಬೇಕು. ಮಹಾದೇವ, ನನಗೆ ಆ ಶಕ್ತಿನ ಕರುಣಿಸಪ್ಪ. ಮಾಯನಿಗೆ ಸರಿಯಾದ ಬುದ್ಧಿ ಕಲಿಸಕ್ಕೆ ನನಗೆ ಶಕ್ತಿ ಕೊಡಪ್ಪ. ಮಾಯಾ, ನಾನು ನಿನಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಅಪ್ಪ, ಆಗ್ಲೇ ಇಷ್ಟೊಂದು ಟೈಮ್ ಆಗಿದೆ ಅಪ್ಪ. ನೀವು ಬೆಂಕಿ ಹಚ್ಚಿ ಕಳಿಸಿದ್ರಲ್ಲ, ಅವರೆಲ್ಲ ಕೆಲಸ ಮಾಡಿರ್ತಾರ. ಇಷ್ಟೊತ್ತರಲ್ಲಿ ಬೆಳ್ಳಿ ಮುಖ ಸೀದೋಗಿರೋ ಹಂಚಿನ ಥರ ಆಗಿರುತ್ತಪ್ಪ. ಮಗಳೇ, ಬೆಳ್ಳಿ ಮುಖ ಮಾತ್ರ ಅಲ್ಲ, ಇಡೀ ದೇಹ ಬೆಂಕಿಲ ಸುಟ್ಟು ಭಸ್ಮ ಆಗಿರುತ್ತೆ. ಅವಳು ಇಷ್ಟೊತ್ತಿಗಾಗಲೇ ಅವ್ರ ಅಮ್ಮ ಅವ್ರ ಅಜ್ಜಿ ಸೇರಿರೋ ಜಾಗಕ್ಕೆ ಹೋಗಿ ಸೇರ್ಕೊಂಡಿರ್ತಾಳೆ. ಆ ಥರ ವಿಷಯ ಏನಾದರೂ ನನಗೆ ತಲುಪಿದ್ರೆ ನನ್ನಷ್ಟು ಖುಷಿ ಪಡೋರು ಇನ್ಯಾರೂ ಇಲ್ಲಪ್ಪ. ಅಪ್ಪ, ಆ ಬೆಂಕಿ ಹಚ್ಚಕ್ಕೆ ಕಳಿಸಿದ್ರಲ್ಲ, ಅವ್ರು ಯಾವಾಗ ಹೇಳ್ತಾರಪ್ಪ? ನಾನು ಆ ವಿಷಯನ ಕೇಳಿ ಒಂದು ಲೋಟ ಹಾಲು ಕುಡಿದು ನೆಮ್ಮದಿಯಾಗಿ ಮಲ್ಕೋಬೇಕು. ಪ್ರತಿ ಸಲ ಆ ಬೆಳ್ಳಿನ ಸಾಯಿಸೋಕೆ ಹೋದಾಗ ಸೋಲೆ ಆಗಿದೆ ಅಪ್ಪ. ಈ ಸಲ ಅವಳು ಸಾಯ್ಬೇಕು, ನಾನು ಗೆಲ್ಬೇಕು. ಆಗ್ಲೇ ನನಗೆ ಸಮಾಧಾನ ಅಪ್ಪ. ನಿನಗೆ ಮಾತ್ರ ಅಲ್ಲ ಮಗಳೇ, ನನಗೂ ಸಮಾಧಾನನೇ. ನೋಡ್ತಾ ಇರಿ, ಇನ್ನೇನು ಫೋನ್ ಬರುತ್ತೆ. ನಾನು ಅದಕ್ಕೋಸ್ಕರನೇ ಕಾಯ್ತಾ ಕೂತಿದ್ದೀನಿ. ಶುಭ ಸಮಾಚಾರ ಹೇಗೆ ಬರುತ್ತೆ ಅಂತ ನೋಡ್ತಾ ಇರಿ ಮಗಳೇ. ಏನಾಯ್ತಪ್ಪ, ಫೋನ್ ಬಂತಾ? ಮೊದಲು ನಾನು ಈ ಊರಿಗೆ ಬಂದಾಗ ಎಷ್ಟೊಂದು ಕನಸು ಕಂಡಿದ್ದೆ. ಮುತ್ತು ಮಾವನ ಹೆಂಡತಿಯಾಗಿ, ಈ ಮನೆ ಸೊಸೆಯಾಗಿ ಬಲ್ಗಾಲಿಟ್ಟು ಒಳಗೆ ಬರಬೇಕು. ಈ ಮನೆಯಲ್ಲಿ ನಾನು ಮುತ್ತು ಮಾವ ಯಾವಾಗಲೂ ಜೊತೆಯಲ್ಲಿರಬೇಕು ಅಂದ್ಕೊಂಡಿದ್ದೆ. ಆದರೆ ಅಮ್ಮ ಅಜ್ಜಿ ಯಾರೂ ಇಲ್ಲದೆ, ದಿಕ್ಕು ದೆಸೆ ಇಲ್ದಿರೋ ಅನಾಥೆಯಾಗಿ ಮನೆಗೆ ಬರ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ನನ್ನ ಎಲ್ಲ ಕನಸು ಒಂದೇ ಸರಿ ಚೂರಾಗೋಯ್ತು. ಬೆಳ್ಳಿ, ಏನು ನೋಡ್ತಾ ಇದೆಯಾ? ಒಳಗೆ ಬಾ. ಬಾ ಬೆಳ್ಳಿ. ಏನಿಬ್ರು ಹಾಗೆ ನೋಡ್ತಿದ್ದೀರಾ? ಇಲ್ಲ ಮಾವ, ಬೆಳ್ಳಿ ಮುಖ ಏನೋ ಕಪ್ಪಗಾಗಿದೆ, ಕೈಯೆಲ್ಲ ಮಸಿಯಾಗಿದೆ, ಕೂದಲು ಕೆದರಿದೆ. ಅದಕ್ಕೆ ಏನಾಯ್ತು ಅಂತ ನೋಡ್ತಿದ್ದೆ. ಬೆಳ್ಳಿನ ಸಾಯಿಸೋಕೆ ಅಂತ ಯಾರು ಅವ್ರ ಮನೆಗೆ ಬೆಂಕಿ ಹಚ್ಚಿದ್ರು. ದೇವ್ರ ದಯೆಯಿಂದ ಯಾವುದೇ ಅನಾಹುತ ಆಗಲಿಲ್ಲ. ಯಾರೋ ತುಂಬ ಪ್ಲ್ಯಾನ್ ಮಾಡಿನೇ ಕೆಲಸ ಮಾಡಿದ್ದಾರೆ ಅನ್ಸುತ್ತೆ. ಅವ್ರು ಯಾರು ಅಂತ ನನಗೆ ಗೊತ್ತಾಗಬೇಕು. ಈ ಜನ್ಮದಲ್ಲಿ ತಿನ್ನೋಕೆ ಅನ್ನ ಇರಬಾರ್ದು. ಆ ರೀತಿ ಮಾಡ್ತೀನಿ.